ಸರ್ ಹೇಳಿ ಸರ್ ಏನು ಘಟನೆ ಆಗಿತ್ತು ಸರ್? ಇಲ್ಲಿ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವಗೆ ಗ್ರಾಮ ಅಂತ ಒಂದು ಬರುತ್ತೆ. ಈ ನಾವಗೆ ಗ್ರಾಮದಲ್ಲಿ ಒಂದು ಬಾದರವಾಡಿ ಊರಿನ ಒಂದಷ್ಟು ಜನ ಯುವಕರು ಬಂದು ಇಲ್ಲಿ ಗಲಾಟೆ ಮಾಡಿದ್ದು ಒಂದಷ್ಟು ಮಾಹಿತಿ ಬಂದಿರುತ್ತೆ. ನಮಗೆ ಮಾಹಿತಿ ಬಂದಿದ್ದ ಕೂಡಲೇ ನಮ್ಮ ಪೊಲೀಸವರು ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದ ತಕ್ಷಣ ನಮಗೆ ಮಾಹಿತಿ ಎಲ್ಲ ಗೊತ್ತಾದ್ಮೇಲೆ ಮೇಲಧಿಕಾರಿಗಳೆಲ್ಲನೂ ಇಲ್ಲಿ ಬಂದು ಮತ್ತು ಬೇರೆ ಇನ್ಸ್ಪೆಕ್ಟರ್ಸು ಕರೆಸಿದ್ದೀವಿ. ನಮಗೆ ಇಲ್ಲಿ ಊರಿನ ಜನರು ಮತ್ತು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಮಾತಾಡಿಸಿದಾಗ ಅವರು ಒಂದಷ್ಟು ಜನ ಯುವಕರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ನಮಗೆ ಸಿಕ್ಕಿದ ಮೇಲೆ ನಾವೊಂದು 3 ತಂಡ ಮಾಡಿದ್ದೀವಿ. 3 ತಂಡ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೋ ಅವ್ರಿಗೆ ವಶಕ್ಕೆ ಪಡಿಸ್ಕೊಳ್ಲಿಕ್ಕೆ ನಾವು ಆಲ್ರೆಡಿ ನಮ್ಮ ತನಿಖೆ ನಡೀತಿದೆ ಮತ್ತು ಕಾರ್ಯ ನಡೀತಿದೆ. ಸೊ ಈ ನಿಟ್ಟಲ್ಲಿ ನಮ್ಮದು ಆಗುತ್ತೆ. ಮುಂದಿನ ಈ ಹುಡುಗರು ಸಿಕ್ಕಿದ ಮೇಲೆ ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ನಮಗೆ ಸ್ಪಷ್ಟನೆ ಸಿಕ್ಕಿದ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ. ಏನು ಮನೆ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಸರ್? ನೀವು ನಾನು ಸ್ಪಾಟಿಗೆ ಬಂದು ನೋಡಿದಾಗ ಒಂದು ಮನೆಗೆ ಹೋಗಿದ್ದೆ. ಅಲ್ಲಿ ಮನೆ ಮೇಲೆ ಒಂದು ಸ್ವಲ್ಪ ಕಲ್ತೂರಾಟ ಆಗಿದೆ. ಕಲ್ತೂರಾಟ ಆಗಿ ಒಂದು ಸ್ವಲ್ಪ कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ಕನ್ನಡಿ ಮನೆದು ಮಿರರ್ಸ್ ಮತ್ತು ವಿಂಡೋಸ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮತ್ತು ವೆಹಿಕಲ್ನು ಒಂದು ಇನೋವಾ ಕಾರ್ ನಿಂತಿದ್ದು ಅದಕ್ಕೂ ಡ್ಯಾಮೇಜ್ ಆಗಿದೆ. ಸೊ ಇದು ಭಾಳ ಗಂಭೀರವಾಗಿ ನಾವು ತೊಗೊಂಡು ತನಿಖೆ ಮುಂದುವರಿಸಿದ್ದೀವಿ. ಮತ್ತು ಯಾರು ಇದರಿಂದ ಇರ್ತಾರೋ ಅವ್ರಿಗೆ ನಾವು ವಶಕ್ಕೆ ತೊಗೊಂಡು ಕಾನೂನು ರೀತಿ ಇದು ಮಾಡ್ತೀವಿ. ಸರ್, ಒಂದು ಗ್ರಾಮಸ್ಥರೆಲ್ಲ ಒಂದು ಆತಂಕ ಏನು ಪಡ್ತಾ ಇದ್ರು ಅಂದರೆ, ಆ ಬಂದಂಥರೆಲ್ಲ ಮುಸುಕುದಾರಿಗಳಿದ್ರು, ಮುಖಕ್ಕೆಲ್ಲ ಬಟ್ಟೆ ಕಟ್ಟಿದ್ರು, ಕೈಯಲ್ಲೆಲ್ಲ ಮಾರಕಾಸಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ರು ಅಂತ ಅನ್ನೋದು ಮಾತ್ರ ಗ್ರಾಮಸ್ಥರು ಹೇಳ್ತಾ ಇದ್ರು. ಭಯ ಗ್ರಾಮದಲ್ಲಿ ಒಂಥರ ಭಯ. ಇಲ್ಲಿ ಆಲ್ರೆಡಿ ನಾವು KSRPನೂ ತಂದಿದ್ದೀವಿ, KSRPನೂ ಬಿಟ್ಟಿದ್ದೀವಿ ಮತ್ತು ನಮ್ಮದು CR ಪಾರ್ಟಿನೂ ಇದೆ. ಆತಂಕ ಪಡೆದು ಯಾವುದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಏನು ಸಿಚುವೇಶನ್ನ ನಿಯಂತ್ರಣಕ್ಕೆ ನಾವು ತಂದಿದ್ದೀವಿ. ಮತ್ತು ಅದೇ ರೀತಿ ಗ್ರಾಮಸ್ಥರು ಏನು ಹೇಳಿದಾರೋ ಅದ್ರ ಬಗ್ಗೆನೂ ನಾವು ಪ್ರಕರಣನ ದಾಖಲು ಮಾಡ್ಕೊತಿದ್ದೀವಿ. ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ನಮ್ಮದು ಏನೇನು ಫೋರ್ಸ್ ಡಿಪ್ಲಾಯ್ಮೆಂಟ್ ಆಗಬೇಕು ಆಗಿದೆ ಇಲ್ಲಿ.